ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಮೊನ್ನೆ ಎಲ್ಲ ಮೈಸೂರಿಗೆ ಟ್ರಾವೆಲಿಂಗ್ ಮಾಡಿದಂತಹ ವೀಡಿಯೋಸ್ನ ಶೇರ್ ಮಾಡಿದೆ. ಇವತ್ತಿಂದ ಡೈಲಿ ಬ್ಲಾಗ್ಸ್ಗಳು ಕಂಟಿನ್ಯೂ ಆಗ್ತಾ ಇದೆ. ಸೊ ಏನು ಗೊತ್ತಾ, ಕೆಲವೊಂದು ಸಲ ಬ್ಲಾಗ್ ಮಾಡೋದಕ್ಕೆ ತುಂಬ ಬೇಜಾರಾಗುತ್ತೆ. ಏಕೆಂದರೆ ಎಷ್ಟೇ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರು, ಒಳ್ಳೊಳ್ಳೆ ಬ್ಲಾಗ್ಸ್ ಹಾಕಿದ್ರು ಕೂಡ ಜನ ಗುರ್ತಿಸೋದಿಲ್ಲ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ. ಅದೊಂದು ಬೇಜಾರು. ಒಂದೊಂದ್ಸಲ ಅನಿಸುತ್ತೆ ಯೂಟ್ಯೂಬ್ ಮಾಡೋದು ಬಿಟ್ಬಿಡ್ಲಾ ಅಂತ. ಸೊ ಮನೆಯವ್ರು ಹೇಳ್ತಾರೆ, ಕ್ಲಿಕ್ ಆಗಿರೋದನ್ನ ಯಾಕೆ ಬಿಡ್ತೀಯಾ, ಹಾಗೆ ಹಿಂಗಾಗುತ್ತೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ. ಸೊ ಒಂದೊಂದ್ಸಲ ಬೇಜಾರಾಗೋದು ಏನು ಅಂದರೆ, ನೋಡಿ ಎಷ್ಟೊಂದು ವೀಡಿಯೋಸ್ ಹಾಕಿರ್ತೀನಿ, ಎಷ್ಟೊಂದು ಇನ್ಫಾರ್ಮೇಟಿವ್ ಇರೋಂತಹ ವೀಡಿಯೋಸ್ನ ಹಾಕಿರ್ತೀನಿ. ಸೊ ಜನ ಅದನ್ನು ಗುರುತಿಸಿ ಸಬ್ಸ್ಕ್ರೈಬ್ ಆಗೋದೇ ಇಲ್ಲ. ಕೆಲವೊಬ್ಬರು ವೀಡಿಯೋಸ್ ಅಂತೂ ಏನೂ ಇರೋದೇ ಇಲ್ಲ ವೀಡಿಯೋಸಲ್ಲಿ, ಸುಮ್ಮನೆ ಏನು ಕಂಟೆಂಟು ಇರೋದಿಲ್ಲ, ಏನೂ ಇರೋಲ್ಲ. ಸೊ ಆದರೂ ಕೂಡ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡೋದು ತುಂಬ ಕಡಿಮೆ ಜನ. ಸೊ ಹಂಗಾಗಿ ಯೂಟ್ಯೂಬ್ ಬಿಟ್ಬಿಡೋಣ, ಬೇಜಾರಾಗ್ತಿದೆ. ಒಂದೊಂದ್ಸಲ ಅನಿಸುತ್ತೆ ಬಿಟ್ಬಿಡೋಣ, ಯೂಟ್ಯೂಬೇ ಬೇಡ ಅಂತ ಅನಿಸುತ್ತೆ. ಸೊ ಇಲ್ಲಿವರೆಗೂ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಬ್ಲಾಗ್ಸ್ಗಳನ್ನ ಹಾಕ್ತೀನಿ. ಯಾಕೆಂದರೆ ನೀವು ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ಅದ್ರ ಮೇಲೆ ನಮ್ಮ ವೀಡಿಯೋ ಹಾಕೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ ಅಂತ ಹೇಳ್ಬೋದು. ಸೊ ವೀಡಿಯೋಸ್ ವ್ಯೂಸ್ ಹೋಗ್ತಾ ಇಲ್ಲ ಅಥವಾ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಯಾವುದೇ ವೀಡಿಯೋಸ್ನ ಹಾಕಿದ್ರು ಕೂಡ ಅಂತ ಅಂದಾಗ ಕೆಲವೊಂದು ಸಲ ತುಂಬ ಬೇಜಾರಾಗುತ್ತೆ. ಎಷ್ಟೊಂದು ಜನ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿರ್ತಾರೆ. ಸೊ ಅವ್ರನ್ನ ಗುರುತಿಸಲ್ಲ. ನಾನೇ ಅಂತ ಅಲ್ಲ, ಸುಮಾರು ಜನ ಒಳ್ಳೊಳ್ಳೆ ಕಂಟೆಂಟ್ ಹಾಕಿರ್ತಾರೆ, ಹೊಸೊಬ್ಬರು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವಾಗ ಗುರುತಿಸೋದೇ ಇಲ್ಲ ಜನ. ಅವಾಗ ಏನಾಗುತ್ತೆ ಅಂದರೆ ಒಂಥರ ಡಿಮೋಟಿವೇಟ್ ಆಗಿಬಿಡ್ತಾರೆ. ಯೂಟ್ಯೂಬ್ ಎಂತಕ್ಕೆ ಬೇಕು ಬೇಜಾರು ಹಾಕೋದಕ್ಕೆ ಅನ್ನೋ ಥರ ಮೈಂಡ್ ಸೆಟ್ಟು ಕೂಡ ಬಂದುಬಿಡುತ್ತೆ. ಒಂದೊಂದ್ಸಲ ನಾನು ಕೂಡ ಹಂಗೆ ಯೋಚನೆ ಮಾಡಿದ್ದುಂಟು. ಸೊ ಬ್ಲಾಗ್ಗಳನ್ನ ನೀವು ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿಕೊಂಡು ಕಮೆಂಟ್ಸ್ಗಳನ್ನ ಲೈಕ್ಗಳನ್ನ ಕೊಡ್ತಾ ಇದ್ದರೆ ನಮಗೂ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ನೀವೇನು ಕಮೆಂಟ್ ಹಾಕಿಲ್ಲ ಅಥವಾ ಲೈಕ್ ಹಾಕಿಲ್ಲ, ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇರ್ತೀರಾ. ಸೊ ಹಂಗಾದಾಗ ವ್ಯೂಸ್ ಹೋಗಿಲ್ಲ ಅಂದಾಗ ಒಂಥರ ಎಲ್ರಿಗೂ ಅಷ್ಟೇ ಬೇಜಾರಾಗುತ್ತೆ. ಸೊ ಸಪೋರ್ಟ್ ಮಾಡಲ್ಲ ಜನ ಅಂತ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ. ನಮ್ಮ ಗುಬ್ಬಿ ಜನನೇ ಸಾಕು ಸಪೋರ್ಟ್ ಮಾಡೋಕ್ಕೆ, ನಿಮಗೆ ತುಂಬ ಚೆನ್ನಾಗಿರುತ್ತೆ ಬ್ಲಾಗ್ಸು. ಸೊ ನೋಡ್ತಾರೆ, ಸಪೋರ್ಟ್ ಮಾಡಲ್ಲ, ಎಂಕರೇಜ್ ಮಾಡಲ್ಲ ಅಂತ. ಸೊ ಯಾವುದೇ ಹೊಸ ಯೂಟ್ಯೂಬರ್ ಬರಲಿ, ಯೂಟ್ಯೂಬರ್ಸು ಹೊಸದಾಗಿ ಏನಾದರೂ ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ ಅಂದರೆ ಖಂಡಿತ ಅವ್ರಿಗೆ ಸಪೋರ್ಟ್ ಮಾಡಿ. ಮತ್ತು ಅವ್ರಿಗೊಂದು ಮೋಟಿವೇಶನ್ ಆಗಬೇಕು ಅಂತಂದರೆ ನೀವು ಸಪೋರ್ಟ್ ಮಾಡಲೇಬೇಕು. ಸೊ ಸಪೋರ್ಟ್ ಮಾಡಿದ್ರೆ ನಿಮ್ಮಿಂದ ಅಷ್ಟೇ ಯಾವುದೇ ಒಂದು ಚಾನಲ್ ಆಗಲಿ, ಯಾರದೇ ಚಾನಲ್ ಆಗಲಿ ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆ ತಿಂಡಿ ಬಂದು ಟೊಮೊಟೊ ಬಾತ್ ಮಾಡಿದ್ದೆ, ಮಧ್ಯಾಹ್ನ ಬಸ್ಸಾರು. ಸೊ ಊಟ ಎಲ್ಲ ಮುಗೀತು. ನಿಮಗೆ ಗೊತ್ತೇ ಇದೆ, ಒಂದಷ್ಟು ಟ್ರಾವೆಲಿಂಗ್ ಮಾಡಿದಾಗ ಬಟ್ಟೆಗಳೆಲ್ಲ ಒಂದು ರಾಶಿ ಆಗಿಬಿಡುತ್ತೆ. ಸೊ ಒಂದಷ್ಟು ಎಲ್ಲ ವಾಶ್ ಮಾಡಾಕ್ತೆ. ಇವಾಗ ಹ್ಯಾಂಡ್ ವಾಶ್ ಮಾಡೋ ಅಂಥವಿದ್ದಾವೆ. ಸೊ ಅವು ಕೂಡ ಇವಾಗ ವಾಶ್ ಮಾಡಬೇಕು. ಒಬ್ಬರು ಕಮೆಂಟ್ ಮಾಡಿದರು, ಈ ಮಂಗಳಸೂತ್ರಕ್ಕೆ ಪಿನ್ ಹಾಕಬೇಡಿ ಅಂತ. ಆ್ಯಕ್ಚುಲಿ ನಾನು ಹಾಕಲ್ಲ ಪಿನ್ನು. ಇದು ಒಂದೇ ಒಂದು ಪಿನ್ ಏಂತಕ್ಕೆ ಹಾಕಿರ್ತೀನಿ ಅಂದರೆ ಸುಜಿತಕ್ಕೆ ಎದುರಿಸೋಕ್ಕೋಸ್ಕರ. ಇಲ್ಲಾಂದರೆ ಈ ಪಿನ್ ಇದ್ದರೆ ಚುಚ್ತೀನಿ ನೋಡಿ, ತುಂಬ ತಿಟೆ ಮಾಡ್ತಿರ್ತಾನೆ ನೋಡಿ. ಇಲ್ಲೇನೋ ಮಾಡ್ತಿದ್ದಾನೆ ನಾಳೆ ಚುಚ್ತೀನಿ ಅಂತ ತೋರಿಸ್ದಾಗ ಎದ್ರುಕೊಂಡು ಬರ್ತಾನೆ, ಚುಚ್ಚುತ್ತೆ ಮಮ್ಮಿ ಅಂತ. ಇಲ್ಲ ಅಂತ ಅಂದ್ರೆ ಅವನೇನು ಎದುರೋದೇ ಇಲ್ಲ. ಸೊ ಸಡನ್ನಾಗಿ ನನಗೆ ಸಿಗಬೇಕಲ್ಲ, ಆ ಕಾರಣಕ್ಕೆ ಇಲ್ಲೊಂದು ಪಿನ್ ಇಟ್ಕೊಂಡಿರ್ತೀನಿ. ಸೊ ಇಲ್ಲ ಅಂದರೆ ನನಗೆ ಅವ್ನು ಎದುರಿಸೋದು ಅವ್ನು ಕಷ್ಟ. ಅವ್ನು ಯಾರಿಗೆ ಎದುರಲ್ಲ ಅವನು ಜಗಮಂಡ. ಅದಕ್ಕೋಸ್ಕರ ಅವನು ಬಗ್ಗದೇ ನೋಡಿ ಈ ಪಿನ್ನಕ್ಕೆ. ಸೊ ಈ ಪಿನ್ ಒಂದನ್ನ ಗೊತ್ತು ಒಳ್ಳೇದೆಲ್ಲ ಹಾಕಬಾರ್ದು ಅಂತ. ಸೊ ಏನು ಮಾಡಲಿ, ಮಗನಿಗೆ ಎದುರಿಸ್ಬೇಕಲ್ವ. ಸಡನ್ನಾಗಿ ನನಗೇನು ಸಿಗಲ್ಲ ನೋಡಿ ಕೈಗೆ. ಇದೊಂದು ಪಿನ್ ಇದ್ದರೆ ಚುಚ್ತೀನಿ ಅಂದರೆ ಮಲ್ಕೊಂತಾನೆ, ಚುಚ್ತೀನಿ ಅಂದರೆ ಹಾಲು ಕುಡಿತಾನೆ. ಸೊ ಹಾಗಾಗಿ ಇದೊಂದು ಸೇಫ್ಟಿ ಪಿನ್ ಅವನಿಗೋಸ್ಕರ ಇದೊಂದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ಬಿಟ್ಟರೆ ಇದಕ್ಕೆ ಹಾಕೋಬೇಕು ಅಥವಾ ಯಾವುದಕ್ಕೂ ಬಟ್ಟೆಗೆ ಹಾಕೋದಕ್ಕೋಸ್ಕರ ಎಮರ್ಜೆನ್ಸಿಗೆ ಸಿಗಲಿ ಅಂತ ಹಾಕ್ಕೊಂಡಿರೋದಲ್ಲ, ಇದು ಸುಜಿತ್ಗೋಸ್ಕರ. ಸೊ ನಿಮ್ಮ ಒಂದು ಕಾಮೆಂಟ್ಸ್ಗೆ ಸೊ ಏನಾದರೂ ಈ ಥರದ್ದು ಇದ್ದಾಗ ಗಮನಿಸಿ ಹೇಳ್ತಾ ಇರ್ತಾರಲ್ಲ. ಸೊ ಒಬ್ಬರು ಹಾಕಿದ್ರು ಕಮೆಂಟು, ಅದಕ್ಕೋಸ್ಕರ ರಿಪ್ಲೈ ಮಾಡಿರೋಂಥದ್ದು. ಇವಾಗ ಶನಿವಾರ ಆಗಿರೋದ್ರಿಂದ ಅಲ್ಲಿಂದ ಬಂದು ಇವತ್ತು ಬೆಳಗ್ಗೆ ಹೇಳೋಕ್ಕೆ ಆಗ್ತಿರಲಿಲ್ಲ, ನಿದ್ದೆ ಬರ್ತಾಯಿತ್ತು. ಆದರೂ ಕೂಡ 4:15 ಎದ್ದು ಪೂಜೆ ಎಲ್ಲ ಮುಗಿಸಿ ಶನಿವಾರದ ಒಂದು ಪೂಜೆನ ಮುಗಿಸಿದ್ದೀನಿ.
ಇವಾಗ ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದು ಬಟ್ಟೆಗಳಿದೆ, ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ಸಿಗ್ತೀನಿ. ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಎಂಕರೇಜ್ ಮಾಡ್ತಾ ಇರಿ. ಜಿಮ್ಗೆ ಹೋಗ್ತಾನಂತೆ. ಹೆಂಗಮ್ಮ ಜಿಮ್ಮಲ್ಲಿ ಮಾಡೋದು? ಹಾಂ ತೋರಿಸು. ನೋಡಿ ಸುಜಿತ್ ನೋಡಿ. ಸೊ ನೋಡಿ ಅಪ್ಪ ಮಗ ಮ್ಯಾಂಗೋ ತಿಂತಿದ್ರೆ ಸೂಜಿಗೆ ಹಚ್ಕೊಟ್ರೆ ಸೂಜಿ ಹೆಂಗೆ ಅಂದರೆ ಅವ್ರ ಪಪ್ಪ ಎದೊಳಿ ಪಪ್ಪ ಮ್ಯಾಂಗೋ ತಿನ್ನಿ ಅಂತ ಹೇಳ್ಬಿಟ್ಟು ಎಬ್ಬಿಸಿ ಮಲಗಿರೋರ್ನ ಎಬ್ಬಿಸಿ ಮ್ಯಾಂಗೋ ತಿನ್ನಿಸ್ತಿದ್ದಾನೆ. ಜೊತೆಗೆ ಇವನು ತಿನ್ನೋದು ಇವನಿಗೆ ತುಂಬ ಇಷ್ಟ. ಫ್ರೂಟ್ಸ್ ಯಾವುದಾದ್ರೂ ಅಂದರೆ ಗ್ರೇಪ್ಸು, ಆರೆಂಜು, ಮ್ಯಾಂಗೋ, ಪೈನಾಪಲ್ಲು, ಹಲಸಿನಹಣ್ಣು. ಸುಜಿತ್ಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಅವನು ಹೆಂಗೆ ಅಂದರೆ ನಾನೇನೇನು ಇಷ್ಟಪಡ್ತೀನೋ ಅದೆಲ್ಲ ಅವನಿಗೂ ಇಷ್ಟ. ಅಮ್ಮನ ಮಗ ಅಮ್ಮನ ಮಗ ಸೂಜಮ್ಮ. ಸೋಫಾಗೆಲ್ಲ ಮೆತ್ಬೇಡ, ಕೂಚನ್ ತಿನ್ನಮ್ಮ. ಚುಚ್ಚು ಕೊಟ್ಟವ್ರೇನಮ್ಮ? ತಿನ್ನವ ಹೋಗ್ಲಿ, ನೋಯ್ತಾಯ್ತಾ? ಸುಜಿತ್ಗೆ ಹೆಂಗೆ ಅಂದರೆ ಹೊರಗಡೆ ಫುಡ್ಡು ಏನೋ ಅವನಿಗೆ ಅಡ್ಜಸ್ಟ್ ಆಗೋಲ್ಲ. ಸ್ವಲ್ಪ ಏನಾದ್ರು ಹೊರಗಡೆ ಫುಡ್ ತಿನ್ನಿಸ್ಬಿಟ್ರೆ ಅವ್ನಿಗೆ ಲೂಸ್ ಮೋಷನ್ ಶುರುವಾಗ್ಬಿಡುತ್ತೆ. ಸೊ ಮೊದಲಿಂದನೂ ಹಂಗೇನೆ ಅವನಿಗೆ. ರೋಹಿತ್ತು ಹಾಗೇನೆ. ಸೊ ಇಬ್ರಿಗೂ ಜೀನ್ಸ್ ಹಂಗೆ ಇದೆ ನೋಡಿ. ಏನಾದರೂ ಹೊರಗಡೆ ತಿಂದ್ಬಿಟ್ರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸುಜಿತ್ಗೆ ಸ್ಟಾರ್ಟ್ ಆಗಿದೆ. ಒಂದು ಚುಚ್ಚಿ ಹಾಕ್ಸಿದ್ದೀವಿ ಬೆಳಗ್ಗೆ. ಇವಾಗ ಮ್ಯಾಂಗೋ ತಿಂತ ಕುಂತಿದ್ದಾನೆ. ಚೆನ್ನಾಗಿದೆಯೇನಮ್ಮ? ಹಾಂ ಹೌದಾ, ಲೂಸ್ ಮೋಷನ್ ವಾಸಿ ಆಗುತ್ತೆ. ತಿನ್ನವ ಹೋಗ್ಲಿ. ಇನ್ನು ಸುಜಿತ್ಗೆ ಮೈಸೂರಲ್ಲಿ ಸ್ವಲ್ಪ ಹೊರಗಡೆ ಊಟ ಮಾಡಿದ್ದು ಸ್ವಲ್ಪ ಎಫೆಕ್ಟ್ ಆಯಿತೋ ಏನೋ, ಸ್ವಲ್ಪ ಬೆಳಗ್ಗೆಯಿಂದ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಸಿರಪ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಸಿರಪ್ ಹಾಕಿ ಅವನಿಗೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿ ಊಟ ಮಾಡೋದೇ ಬಿಟ್ಬಿಡ್ತಾನೆ ತಿಂಗ್ಳಂಗಟ್ಲೆ. ಅದಕ್ಕೋಸ್ಕರ ಒಂದು ಸಣ್ಣ ಇಂಜೆಕ್ಷನ್ ಹಾಕ್ಸಿದ್ದೀವಿ. ಈಗ ಆರಾಮಾಗಿದ್ದಾನೆ. ಇವಾಗ ಏನು ತೊಂದರೆ ಇಲ್ಲ, ಹೊಟ್ಟೆ ನೋವೆಲ್ಲ ಕಮ್ಮಿಯಾಗಿ ಚೆನ್ನಾಗಿದ್ದಾನೆ. ಇವಾಗ ಕೆಲವೊಂದು ಬಟ್ಟೆಗಳು ಮೈಸೂರಿಗೆ ಹೋಗಿ ಬಂದಾಗಿಂದ ಬಟ್ಟೆಗಳು ವಾಶ್ ಮಾಡಿರಲಿಲ್ಲ ಅಂದರೆ ಹ್ಯಾಂಡ್ ವಾಶ್ ಮಾಡೋ ಅಂಥವೆಲ್ಲ ಹಾಗೆ ಇಟ್ಟಿರ್ತೀನಿ ಒಂದು ಬಕೆಟ್ಗೆ ಹಾಕಿ. ಸೊ ವೈಟು ಈ ಥರದ್ದೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಇವಾಗ ನಾನು ವಾಶ್ ಮಾಡ್ತಾ ಇದ್ದೀನಿ. ಕೆಲವೊಂದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಮಿಕ್ಕಿದ್ದೆಲ್ಲ ಈ ಬನೀನು ಈ ಥರದ್ದೆಲ್ಲ ಹಾಕಲ್ಲ. ರೋಹಿತ್ನವೆಲ್ಲ ಹೊಸ ಬಟ್ಟೆ ನನ್ನವು ಈ ಥರದ್ದೆಲ್ಲ ಹಾಕಲ್ಲ. ಮತ್ತು ಇಲ್ಲೇ ವಾಶ್ ಮಾಡ್ಬಿಡ್ತೀನಿ. ಸೊ ಬಟ್ಟೆ ವಾಶ್ ಮಾಡಿದ್ದಾಯಿತು. ಸುಜಿತ್ ಮುದ್ದು ಮಾತುಗಳನ್ನ ಕೇಳಿ ಸ್ನೇಹಿತರೆ. ಒಳ್ಳೇದು, ನಾನು ತಿಂತಿದ್ದೀನಿ, ನಾವು ತಿಂತಿದ್ದೀನಿ. ನಾನು ಮಮ್ಮಿಗಳು ಸ್ವಲ್ಪ ಪಪ್ಪ ತಂದಿದ್ದ ತಿನ್ನಪ್ಪ, ನೀವು ತಿನ್ನಪ್ಪ. ತಿಂತಿದ್ದೀನಿ ನಾನು ತಿಂದು ಬಂದಿರೋದು. ನಾವು ಈಗ ಮನೇಲಿ ರಜೆ ಹಾಕಿ ಇವತ್ತು ಪೈಪೆಲ್ಲ ಹಾಕ್ಬಿಡ್ತೀವಿ, ಗಣಪತಿ ಮಾಡ್ತೀವಿ, ನೀರು ಒಳಗೆ ಬಿಚ್ಚಿಬಿಡ್ತೀವಿ, ನಾವು ಮ್ಯಾಂಗೋ ತಿಂದುಬಿಟ್ಟು ನಾವು ಪೂಜೆ ಮಾಡ್ತೀವಿ. ಸುಜಿತ್ ನೋಡಿದ್ರೆ ಸ್ನೇಹಿತರೆ ಎಷ್ಟು ಮಾತಾಡ್ತಾನೆ ಅಂದರೆ ಮಾತಾಡಿ ಆಡಿ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಡ್ಬೇಕು, ಅಷ್ಟು ಮಾತಾಡೋದು ಕಲ್ತ್ಬಿಟ್ಟಿದ್ದಾನೆ. ಇನ್ನು ಮುಂದೆ ನೋಡಿ. ಬಾಗ್ಟು ಮಾಸ ನಮಗೆ ಪಪ್ಪ ರಸ್ತೆ ಓದಾಕುತ್ತೀನಿ ಸಣ್ಣಿಗೆ. ನಾವು ಅಲ್ಲ ನಮ್ಮ ಚಾನಲ್ ಅಂತ ಹಾಕುತ್ತಿ. ನಾನು ಸೋಮವಾರ ಇವತ್ತು ಕಾರ್ ತೊಗೊಂಡೋಗಿ ಸರಿ ಮಾಡ್ಸ್ಕೊಂಡು ಬಂದೋಡೆ. ಭಾನುವಾರ ಅಲ್ವಾ? ಮಾತುಗಳು ಕೇಳಿದ್ರಲ್ವಾ? ಮ್ಯಾಂಗೋ ತಿಂದು ಮೂತಿಯೆಲ್ಲ ಹಂಗೆ ಇದೆ. ಅದರಲ್ಲೇ ನಿಮಗೆ ಎಷ್ಟು ಚೆನ್ನಾಗಿ ಯೂಟ್ಯೂಬ್ ಮಾಡಿ ತೋರಿಸ್ತಿದ್ದಾರೆ ನೋಡಿ. ಸೊ ಇದಾಯಿತು. ಇವಾಗ ಶನಿವಾರದ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಬೆಳಗ್ಗೆನೇ ಎದ್ದು ಯಥಾ ಪ್ರಕಾರ ನನ್ನ ಪೂಜೆಗಳೆಲ್ಲ ಮುಗಿದಿದೆ. ಸೊ ಕಣಿಗಿಲೆ ಹೂವು ನೋಡ್ತಾ ಇದ್ದೀರಾ, ಅಂದರೆ ಪೂಜೆಗೆ ಹಾಕಿರೋ ಅಂಥದ್ದು ಅದೆಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರೋದು. ಇನ್ನೂ ಅಷ್ಟು ಹೂವು ಬಿಟ್ಟು ಬಂದಿದ್ದೀನಿ, ಬಿಡಿಸೋದಕ್ಕಾಗಲ್ಲ ನನ್ನ ಕೈಲಿ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಬಿಡಿಸಿ ಅಷ್ಟು ಪೋಣಿಸಿದ್ದೀನಿ. ಸೊ ಪೋಣ್ಸೋಕ್ಕೆ ನನಗೆ ಕೂತ್ಕೊಂಡ್ರೆ ತುಂಬ ಹೊತ್ತು ಬೆನ್ನು ನೋವು ಬಂದ್ಬಿಡುತ್ತೆ. ಸೊ ಹಂಗಾಗಿ ಅಷ್ಟೇ ಬಿಡ್ಸೋಕ್ಕಾಗಿತ್ತು. ಇನ್ನು ರಂಗೋಲಿ ಈ ರೀತಿಯಾಗಿ ಹಾಕಿದ್ದೆ. ಹೂಗಳೆಲ್ಲ ಕೆಲವೊಂದು ಬಿಡಿಸ್ಕೊಂಡಿದ್ದೀನಿ, ಕೆಲವೊಂದು ಹಾಗೇ ಇದೆ. ಮೀಶೋಯಿಂದ ಕೆಲವೊಂದು ಐಟಮ್ಸ್ ತರಿಸಿದ್ದೆ, ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗು ಶುಕ್ರವಾರದ ಬ್ಲಾಗು.
ಕೆಲವೊಂದು ಐಟಮ್ಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಏನೇನು ಐಟಮ್ಸ್ ತೊಗೊಂಡು ಒಂದು 4 ಐಟಮ್ಸ್ ಬಂದಿದೆ. ಸೊ ಅದನ್ನು ಶೇರ್ ಮಾಡೋಣ ಅಂತ. ಕೆಲವೊಂದು ಶೋ ಐಟಮ್ಸ್ ಇದೆ, ಅಂದರೆ ಹೋಮ್ ಡೆಕೋರ್ ಐಟಮ್ಸು. ಒಂದು ವೆಲ್ವೆಟ್ದೊಂದು ಬೆಡ್ ಕವರ್ನ ಬುಕ್ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದ್ರ ಪಿಕ್ಕೆಲ್ಲ ನಾನು ಸೈಡಲ್ಲಿ ಅಟ್ಯಾಚ್ ಮಾಡ್ತಾ ಇರ್ತೀನಿ, ಮತ್ತು ಇದ್ರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬೇಕಿದ್ದರೆ ನೀವು ಚೆಕ್ ಮಾಡ್ಕೊಳ್ಳಿ. ಅದ್ರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ಚೆಕ್ ಮಾಡ್ಕೊಬೋದು. ಸೊ ಮೊದಲನೇದಾಗಿ ತುಂಬ ದಿನ ಆಯಿತು ಇದೆಲ್ಲ ಬಂದು, ಮೈಸೂರಿಗೆ ಹೋದ್ನಲ್ವ, ಆಮೇಲೆ ಬಂದು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ನೋಡಿ, ಇದು ಶೋ ಐಟಮ್ಸು. ಸೊ ಇದು ಗೋಡೆಗೆ ಅಟ್ಯಾಚ್ ಮಾಡೋ ಅಂಥದ್ದು. ಇದನ್ನು ಬೇಕಾದರೆ ಸೈಡ್ ಪಿಕ್ಕಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ಇದು ಯಾವ ಥರ ಬರುತ್ತೆ ಅಂತಂದರೆ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ ಇದು. ಸೊ ಇದು ಈ ಥರ ಪೀಸಸ್ಸು ನನಗೆ 3 ಇದನ್ನು ವಾಲ್ಗೆ ಹಾಕ್ಬಿಟ್ಟು ಇದಕ್ಕೆ ನೀವೇನಾದರೂ ಇಲ್ಲಿ ಇಟ್ಕೋಬಹುದು. ಇದನ್ನು ಡಿಸೈನಾಗಿ ನಾವು ವಾಲ್ಗೆ ಫಿಕ್ಸ್ ಮಾಡ್ಕೊಳ್ಳೋಂಥದ್ದು. ಸೊ ಚೆನ್ನಾಗಿದೆ, ಇದು ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ. ಓಲ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಐಟಮ್ಸ್ ಬಂದಿದೆ, ಚೆನ್ನಾಗಿದೆ. ನಾನಿನ್ನೂ ಪ್ಲ್ಯಾನ್ ಮಾಡಿಲ್ಲ ಇದನ್ನು ಎಲ್ಲಿಗೆ ಹಾಕೋದು ಅಂತ, ನೋಡೋಣ. ಪ್ಲ್ಯಾನ್ ಮಾಡಿ ಹಾಕೋಣ. ಇದು ಚೆನ್ನಾಗಿದೆ ನೋಡಿ ಕ್ವಾಲಿಟಿ. ಅದರಲ್ಲಿ ಇದೊಂದು ಚೆನ್ನಾಗಿ ಅನ್ನಿಸ್ತು. ಎಲ್ಗಾನು ಹಾಕೋಣ, ರೂಮ್ಗೆಲ್ಲಾದ್ರೂ ಹಾಕೋಣ, ಚಿಕ್ಕ ಚಿಕ್ಕ ಡಾಲ್ಸ್ ಎಲ್ಲ ಇಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡೆ. ಚೆನ್ನಾಗಿದೆ ಇದು. ನೆಕ್ಸ್ಟು ಇನ್ನೊಂದು ಈ ಥರ ಒಂದು ವಾಲ್ಗೆ ಹಾಕುವಂಥ, ಇದೇನಂತಾರೋ ಗೊತ್ತಿಲ್ಲ ನನಗೆ, ವಾಲ್ಗೆ ಹಾಕುವಂಥ ಇದೊಂದು ರಾಡ್ನ ನಾನು ತರಿಸಿದ್ದೀನಿ. ಇದು ಯಾಕೆ ನಾನು ಅಂದ್ಕೊಂಡೆ ಇದೆಲ್ಲ ಸಟ್ಟಲ್ಲಿ ಯಾರೋ ಒಬ್ಬರು ಹಾಕಿದ್ರು, ಇದನ್ನು ಫುಲ್ಲು ಸಟ್ಟೆನೂ ಸಿಗ್ಬೋದು ಅಂತ ನಾನು ಕೂಡ ಸರ್ಚ್ ಮಾಡಿ ನೋಡಿದೆ. ಬಟ್ ಎಲ್ಲೂ ಇದು ಸಪ್ರೇಟ್ ತೊಗೊಂಡು ಹಾಕಬೇಕು. ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದೆಲ್ಲದೂ ಕೂಡ ಗೋಡೆಗೆ ಮೊಳೆ ಹೊಡೆದು ಹಾಕುವಂಥದ್ದೇ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ. ಈ ಉಕ್ಕಿಗೆ ಏನಾದರೂ ಹಾಕುವಂಥದ್ದು. ಇದು ಕೂಡ ಒಂದು ಕಡಿಮೆ ಬಜೆಟಲ್ಲೇ ಸಿಕ್ಕಿರೋ ಅಂಥದ್ದು, ತುಂಬ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಇದು ಕೂಡ, ಇದು ಕೂಡ. ಬೇಕಿದ್ದರೆ ನಿಮಗೆ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಹಾಲಲ್ಲಿ, ಅಲ್ಲಿ ಇದನ್ನ ಹಾಕಿ ಇದಕ್ಕೆ ನೇತು ಹಾಕ್ಬೋದು. ಇದಕ್ಕೆ ಏನು ತರಿಸಿದ್ದೀನಿ ಅಂತ ಹೇಳ್ತೀನಿ. ಇದಕ್ಕಿನ್ನೂ ಕೆಲವೊಂದು ಐಟಮ್ಸು ತರಿಸೋದಿದೆ, ಬಟ್ ಇದು ಕ್ವಾಲಿಟಿ ಚೆನ್ನಾಗಿದೆ, ಹಾಕ್ಬೋದು. ಇದು ಇನ್ನು ಎಲ್ಲಿ ಹಾಕೋದು ಅಂತ ಒಂದು ಐಡಿಯಾ ಇಲ್ಲ. ಸೊ ನೋಡಿಬಿಟ್ಟು ಎಲ್ಲಿ ಫಿಕ್ಸ್ ಮಾಡೋದು ಅಂತ ನೋಡೋಣ. ಇದು ಕೂಡ ಇದೊಂದು ಐಟಮ್ಸು. ಇನ್ನೊಂದು ಐಟಮ್ಸ್ ಏನು ತರಿಸಿದ್ದೀನಿ ಅಂದರೆ, ಸೊ ನೋಡಿ, ಈ ರೀತಿಯಾಗಿ ಆ ಉಕ್ಕಿಗೆ ಹಾಕೋದಕ್ಕೆ ಏನಾದರೂ ಬೇಕಂತ ಸರ್ಚ್ ಮಾಡ್ತಾ ಇದ್ದೆ ನೋಡಿ. ಇದನ್ನೊಂದು ತರಿಸ್ದೆ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ನಮ್ಗೆ ಒಳ್ಳೆ ಬಜೆಟಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು ನೋಡಿ. ಈ ಆ್ಯಕ್ಚುಲಾಗಿ ನೋಡಿ, ಇಲ್ಲಿಗೆ ಏನಾದರೂ ಫ್ಲವರ್ಸು ಅಥವಾ ಪ್ಲ್ಯಾಂಟ್ಸ್ ಏನಾದರೂ ಇಡ್ಬೋದು ನೇತು ಹಾಕೋದಕ್ಕೆ. ಒಳ್ಳೆ ಜಾಗಕ್ಕೆ ನೇತು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ. ಆ್ಯಕ್ಚುಲಾಗಿ ನಾನಿದು ತರಿಸಿದ್ದೆ ಈ ರೀತಿಯಾಗಿ ಹಾಕೋದಕ್ಕೆ ಅಂತ. ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ನೋಡೋಣ ಇದನ್ನೆಲ್ಲ ಹಾಕೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ತರಿಸಿ ಇಟ್ಟಿದ್ದೀನಿ. ಸೊ ವಾಲ್ಗೆ ಇನ್ನೂ ಇದನ್ನು ವಾಲ್ಗೆ ಡ್ರಿಲ್ ಮಾಡಿಸಿ ಹಾಕಿಸ್ಬೇಕು. ಸೊ ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣ ಏನಾದರೂ ಬಂದರೆ, ಅವ್ರ ಹತ್ರ ಡ್ರಿಲ್ಲಿಂಗ್ ಮಿಷಿನ್ ಇದೆ, ಮನೇಲಿ ಇಟ್ಕೊಂಡಿದ್ದಾರೆ. ಸೊ ಆ ಟೈಮಲ್ಲಿ
ಡ್ರಿಲ್ಲಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ನಮ್ಮ ಅಣ್ಣ ಏನಾದ್ರು ಊರಿಗೆ ಬಂದರೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಸ್ನೇಹಿತರೆ, ಇದನ್ನು ನಾನು ಈಗಲೇ ಹಾಕ್ತಾ ಇಲ್ಲ, ಹಾಕಿದಾಗ ಖಂಡಿತ ಶೇರ್ ಮಾಡ್ತೀನಿ. ಯಾಕೆ ಹಾಕ್ತಿಲ್ಲ ಅಂತಂದರೆ ನಮ್ಮ ಮನೆಯದು ಸ್ವಲ್ಪ ಕಿಟಿಕಿಗಳದು ಮತ್ತು ಡೋರ್ದು ಮತ್ತು ಇದು ಪೂಜಾ ರೂಮ್ದು ಪ್ರಭಾವಳಿ ಮಂಟಪ ಇದೆಲ್ಲ ಸ್ವಲ್ಪ ಪಾಲಿಶ್ ಹಾಕೋದಿದೆ, ವಿಂಡೋಸ್ಗೆಲ್ಲ ಪೇಂಟ್ ಮಾಡೋದಿದೆ. ಸೊ ಅದೆಲ್ಲ ಆದಮೇಲೆ ಇದನ್ನೆಲ್ಲ ಎಲ್ಲಿ ಫಿಕ್ಸ್ ಮಾಡೋದು ಅಂತ ನೋಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನಾಗಿ ಪೂಜಾ ರೂಮ್ದು ಡೋರ್ಸ್ದೆಲ್ಲ ಪಾಲಿಶ್ ಹಾಕ್ಸ್ಬೇಕು. ಯಾಕೆಂದರೆ ಈ ಥರದ್ದೆಲ್ಲ ಪಾಲಿಶು ಈ ಥರದ್ದೆಲ್ಲ ನಾವು ಆವಾಗವಾಗ ಮನೆಗೆ ಹಾಕ್ಸ್ತಾ ಇರಬೇಕು, ಇಲ್ಲ ಅಂದರೆ ವುಡ್ಡೆಲ್ಲ ಹಾಳಾಗ್ಬಿಡುತ್ತೆ. ಸೊ ಅದೆಲ್ಲ ಪ್ಲ್ಯಾನ್ ಇದೆ, ನೋಡೋಣ. ಹೊಸ ಬಿಲ್ಡಿಂಗ್ಸ್ದಂತೂ ಕೆಲಸ ಯಾಕೋ ಫುಲ್ ಸ್ಟಾಪೇ ಮಾಡಿಬಿಟ್ಟಿದ್ದಾರೆ. ಅದು ಯಾವಾಗ ಆಗುತ್ತೋ ಏನೋ ಖಂಡಿತ ಗೊತ್ತಿಲ್ಲ. ಅದಕ್ಕೆ ಈ ಮನೆದಾದ್ರೂ ಕ್ಲಿಯರ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿದ್ದೀವಿ. ನೋಡೋಣ ಅವರು ಯಾವಾಗ ಕೆಲಸನ ಶುರು ಮಾಡ್ತಾರೆ ಅಂತ. ಅದೆಲ್ಲ ಆದಮೇಲೆ ಇದನ್ನು ಹಾಕ್ಸೋಣ ಪ್ಲ್ಯಾನ್ ಮಾಡಿ, ಎಲ್ಲೆಲ್ಲಿಗೆ ಹಾಕೋದಕ್ಕಾಗುತ್ತೆ ನೋಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಸೆಟ್ ಆಫ್ 2 ತುಂಬ ಚೆನ್ನಾಗಿದೆ ಇದು ಕೂಡ. ಆಯಿತಾ, ಮೀಶೋನಲ್ಲಿ ಕಡಿಮೆ ಬಜೆಟ್ಗೆ ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಸಿಗುತ್ತೆ. ನಾವು ಅದನ್ನು ನೋಡಿಕೊಂಡು ಅದರದ್ದು ಒಂದು ರಿವ್ಯೂನ ನೋಡಿಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಕೆಲವೊಂದನ್ನು ನಾನು ಅಮೆಝಾನಲ್ಲೂ ಬುಕ್ ಮಾಡ್ತೀನಿ. ಬಟ್ ಈ ಥರದ್ದು ಡೆಕೋರೇಟಿವ್ ಐಟಮ್ಸ್ ಎಲ್ಲವೂ ಕೂಡ ನಾನು ಈ ಥರ ಡೆಕೋರ್ ಐಟಮ್ ಎಲ್ಲವೂ ಕೂಡ ನಾನು ಮೀಶೋನಲ್ಲೇ ಜಾಸ್ತಿ ತೊಗೊಳ್ಳೋವಂಥದ್ದು. ಒಂದು ಒಳ್ಳೆ ಬಜೆಟ್ಟಲ್ಲಿ ಮನೆಗೆ ಸಿಗುವಂತಹ ಅಲಂಕಾರ ವಸ್ತುಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಅದಕ್ಕೋಸ್ಕರ ಮೀಶೋನಲ್ಲಿ ನೋಡಿ ಬುಕ್ ಮಾಡ್ತಾ ಇರ್ತೀನಿ. ಸೊ ಇದೊಂದು ಐಟಮು, ಇದೊಂದು ಈ 3 ಐಟಮ್ನ ತರಿಸ್ಕೊಂಡಿದ್ದೀನಿ. ಇನ್ನೊಂದಿದೆ. ಸೊ ಏನು ಅಂತ ಅಂದರೆ ನೋಡಿ, ಬೆಡ್ ಕವರು ತರಿಸಿದ್ದೆ. ಸೊ ಯಾವ ರೀತಿ ಅಂತಂದರೆ, ಇವಾಗ ನಾವು ಹೊರಗಡೆ ಕ್ಲಾತ್ನ ತಂದಾಗ ಹಿಂಗೆ ಬೆಡ್ ಮೇಲೆ ಹಾಕಿದಾಗ ಅದೇನಾಗುತ್ತೆ ಅಂದರೆ ಕೆಲವೊಂದು ಕ್ಲಾತ್ಗಳು ನೈಸ್ ಇರುತ್ತೆ. ಸೊ ಅದು ಸಿಲ್ಕ್ ಥರ ಇದ್ದಾಗ ಜಾರಿ ಹೋಗ್ತಾ ಇರುತ್ತೆ. ನಮ್ಮ ಮನೇಲಿ ಸುಜಿತ್ ಯಾವಾಗಲೂ ಬೆಡ್ ಮೇಲೆ ಕುಣಿದು ಅದು ಬೆಡ್ ಮೇಲೆ ಬಟ್ಟೆಗಳೇ ಇರೋಲ್ಲ, ಹಂಗೆ ಮಾಡ್ತಿರ್ತಾರೆ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಇದೊಂದು ತುಂಬ ಇಷ್ಟ ಆಯಿತು. ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ ಇದು. ಇನ್ನೂ ಹಾಕಿಲ್ಲ, ನೋಡೋಣ ಇವಾಗ ಹಾಕಿ ನೋಡೋಣ. ನೋಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಇದು ಈ ಥರ ಎಲಾಸ್ಟಿಕ್ ಕೊಟ್ಟಿರ್ತಾರೆ ಬೆಡ್ಗೆ. ಈ ಥರ ಇದನ್ನು ಸುಮ್ಮನೆ ಬೆಡ್ಡಿಗೆ ಫಿಕ್ಸ್ ಮಾಡೋದಷ್ಟೇ. ಫಿಕ್ಸ್ ಮಾಡಿದಾಗ ಹಾಕಿದಾಗ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಕ್ಲಾತ್ ತುಂಬ ಚೆನ್ನಾಗಿದೆ. ಇದು ಏನು ಜಾಸ್ತಿ ಅಮೌಂಟ್ ಇಲ್ಲ, ಇದ್ರದ್ದು ಕೂಡ ನಾನು ಶೇರ್ ಮಾಡ್ತೀನಿ. ಐ ಥಿಂಕ್ ಇದು ತುಂಬ ದಿನ ಆಯಿತು ನಾನು ಇದು ಬುಕ್ ಮಾಡಿ, ಇದು ರೇಟೆಲ್ಲ ಮರ್ತೋಗಿದೆ. ಸೊ ನಾನು ಅದನ್ನು ನೋಡಿಬಿಟ್ಟು ಹಾಕಿರ್ತೀನಿ ಲಿಂಕು, ಬೇಕಿದ್ರೆ ಬೈ ಮಾಡಿ. ಬಟ್ ತುಂಬ ಚೆನ್ನಾಗಿದೆ ಕ್ಲಾತು ಎಲ್ಲನೂ ಕೂಡ. ನೋಡಿ ತುಂಬ ಸಾಫ್ಟಾಗಿ ಕೂಡ ಇದೆ. ನಾನು ಇನ್ನೊಂದೆರಡು ಈ ಥರದ್ದು ಬುಕ್ ಮಾಡಿ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನಾನು ಇದನ್ನು ಬುಕ್ ಮಾಡಿರೋದು ಕಿಂಗ್ ಸೈಜ್ದು ಕಾಟ್ಗೆ ನಾನು ತೊಗೊಂಡಿರೋವಂಥದ್ದು. ಸೊ ನಮ್ಮ ಬೆಡ್ಗೆ ಆರಾಮಾಗಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ವೇರ್ ಮಾಡಿದಾಗ ಹಾಕಿದಾಗ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಕ್ಲಾತ್. 2 ಪಿಲ್ಲೋ ಕವರ್ ಕೂಡ ಕೊಟ್ಟಿದ್ದಾರೆ. ನೋಡಿ ತುಂಬ ದೊಡ್ಡದಾಗಿರೋ ಪಿಲ್ಲೋ ಕವರ್ಸ್ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಒಂದು ಕಡಿಮೆ ಬಜೆಟ್ಗೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ. ಇದು ರಿವ್ಯೂನ ನೋಡಿಕೊಂಡು ತೊಗೊಂಡೆ ನಾನು, ಚೆನ್ನಾಗಿದೆ. ಈ ಥರ 2 ಪಿಲ್ಲೋ ಸೆಟ್ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಇದು ಒಂದು 500 ರೂಪಾಯಿ ಒಳಗಡೆ ಇದೆ ಇದು. ನೋಡಿ ಚೆನ್ನಾಗಿದೆ. ನಾನು ನೋಡಿಕೊಂಡು ಇನ್ನೊಂದೆರಡು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ತೊಗೊಂಡಾಗ ಖಂಡಿತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟು ಮೀಶೋಯಿಂದ ತರಿಸ್ಕೊಂಡಿರೋ ಅಂಥದ್ದು. ಮೈಸೂರು ಟ್ರಿಪ್ಪೆಲ್ಲ ಮುಗೀತು. 1 ಡೇ ಇದ್ದು ಬಾವರ ಮನೇಲಿ ಇದ್ದು ಬಂದ್ವಿ ವಾಪಸ್ಸು. ತುಂಬ ಚೆನ್ನಾಗಿ ಅನ್ನಿಸ್ತು. ಒಂದು ಒಳ್ಳೆ ಟೈಮ್ನ ಕಳೆದ್ವಿ ಅಂತ ಅನ್ನಿಸ್ತು. ಸುಜಿತ್ ಕೂಡ ತುಂಬ ಎಂಜಾಯ್ ಮಾಡ್ದ. ಅಂದರೆ ನಮ್ಮ ಬಾವರ ಮನೇಲಿ, ಅವ್ರ ದೊಡ್ಡಪ್ಪವ್ರ ಮನೇಲಿ ತುಂಬ ಎಂಜಾಯ್ ಮಾಡ್ದೆ. ನಮಗೂ ಖುಷಿ ಆಯಿತು. ಸೊ ನೋಡೋಣ ನೆಕ್ಸ್ಟು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಯಾವತ್ತು ಹೋಗ್ತೀವಿ, ಏನು ಹೋದಾಗ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ಇನ್ನು ಇವಾಗಲೇ ಸದ್ಯದಲ್ಲಿ ಪ್ಲ್ಯಾನ್ ಇಲ್ಲ. ಹೋಗ್ಬೇಕಾದ್ರೆ ನೋಡೋಣ, ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕೆಲವಷ್ಟು ಕಡೆ ಹೋಗೋದಿದೆ.
ಇನ್ನೇನು ಸುಜಿತ್ಗೆ ಸ್ಕೂಲ್ ಬಂದೇ ಬಿಡ್ತು. 2ನೇ ತಾರೀಕು ಸುಜಿತ್ಗೆ ಸ್ಕೂಲು, ಜೂನ್ 2ಕ್ಕೆ. ಜೂನ್ 2ನೇ ತಾರೀಕು ಸುಜಿತ್ತು ಬರ್ಡೇ ಇದೆ. 2ನೇ ತಾರೀಕು ಅವನದು ಬರ್ತಡೇ ಮುಗಿಸಿ ನೆಕ್ಸ್ಟ್ ಡೇ ಮಂಗಳವಾರ ಏನೋ ಬರುತ್ತೆ. ಮಂಗಳವಾರ ಬೇಡ, ಬುಧವಾರ ಕಳ್ಸೋಣ ಸ್ಕೂಲ್ಗೆ ಅಂತ ಅಂದ್ಕೊಂಡಿದ್ದೀವಿ. ಸುಜಿತ್ದು ಎಲ್ಲ ಅಡ್ಮಿಷನ್ ಎಲ್ಲ ಮುಗೀತು. ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲಿಯರ್ ಮಾಡಿ ಬಂದಿದ್ದೀವಿ. ಸೊ ಸುಜಿತ್ತು ಸ್ಕೂಲ್ಗೆ ಹೋಗೋದೇ ಇರೋದು. ಇನ್ನೊಂದೇನಿದೆ ಅಂದರೆ ಅಮ್ಮನ ಮನೆಗೆ ಹೋಗಿ ಒಂದು 2 ದಿವಸ ಇದ್ದು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನೋಡೋಣ ಯಾವತ್ತು ಹೋಗೋದು ಅಂತ. ಇವತ್ತು ಹೋಗಿ ಇದ್ದು ನಾಳೆ ಸಂಜೆನೋ ನಾಡಿದ್ದು ಬೆಳಗ್ಗೆನೋ ಬರಬೇಕು ಅನ್ನೋದಿದೆ. ಅಂದರೆ ಸುಜಿತ್ಗೆ ಏನು ಟೈಮ್ ಸಿಗಲ್ಲ, ಅಮ್ಮನ ಮನೇಲಿ 1-2 ದಿವಸ ಕಾಲ ಕಳೀಲಿ ಅಮ್ಮವ್ರ ಜೊತೆ ಅನ್ನೋದೊಂದಿದೆ. ಸೊ ನೋಡೋಣ ಯಾವಾಗ ಟೈಮ್ ಆಗುತ್ತೆ. ಇದು ಎಲ್ಲವೂ ಕೂಡ ಸುಜಿತ್ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ. ಟೈಮ್ ಬಂದು 5 ಗಂಟೆ ಆಗೋಯ್ತು. ಇವತ್ತು ಶುಕ್ರವಾರ. ಮೈಸೂರಲ್ಲೆಲ್ಲ ಸ್ವಲ್ಪ ಸುತ್ತಾಡಿ ಬಂದಿದ್ದು. ಕೈಕಾಲು ನೋವೆಲ್ಲ ಹಂಗೆ ಇದೆ, ಸ್ವಲ್ಪ ಕಾಲೆಲ್ಲ ನೋವು ಹಿಂಗೆ ಇದೆ. ಇನ್ನೂ 1-2 ದಿವಸ ರೆಸ್ಟ್ ಬೇಕಾಗುತ್ತೆ ಅಂತ ಅನಿಸುತ್ತೆ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಹೋಗ್ತೀವಿ. ಸೊ ಒಂದಷ್ಟು ಸ್ಯಾರಿಗಳನ್ನ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ, ಟೈಮ್ ಆಗಿಲ್ಲ. ಬ್ಲಾಗ್ಗಳನ್ನ ನೋಡ್ತಾ ಇರಿ, ಖಂಡಿತ ಮುಂದಿನ ಒಂದು ಬ್ಲಾಗ್ಗಳಲ್ಲಿ ಸ್ಯಾರೀಸ್ನ ಶೇರ್ ಮಾಡ್ತೀನಿ. ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ತೊಗೊಂಡ್ಬಂದಿದ್ದೀನಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಟೈಮ್ ಮಾಡ್ಕೊಂಡು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಬೆಡ್ಗೆ ಹಾಕಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ. ಒಂಥರ ಒಳ್ಳೆ ಲುಕ್ ಕೊಡ್ತಾ ಇದೆ ಬೆಡ್ಗಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಹಾಂ, ಮಲ್ಕೋ ನೋಡೋಣ. ಚೆನ್ನಾಗಿದ್ಯಾ? ಸಾಫ್ಟ್ ಇದೆಯಾ? ಹಾಂ, ನಾನೇ ನೋಡಿ ಚೆನ್ನಾಗಿದೆ. ಸೊ ಇನ್ನು ರೋಹಿತ್ ಬ್ರೆಡ್ ಆಮ್ಲೆಟ್ ಕೂಡ ಮಾಡಿದ್ದ. ಸೊ ಅವನು ಕೂಡ ಅಡುಗೆಗಳು ಕೆಲವೊಂದು ಮಾಡ್ತಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ ರೋಹಿತ್. ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.